ಓಕೆ ವಿದ್ಯಾರ್ಥಿಗಳೇ, ಈಗ ಇನ್ನು ಮುಂದಿನ ಲೆಸನ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ನೋಡಿ, ಇದು 4 ಗಂಟೆಯ ಲೆಸನ್ ಆಗಿದೆ. 4 ಗಂಟೆ ಅಂತ ಹೇಳಿದ್ರೆ ಸರಿ ಸುಮಾರು 5ರಿಂದ 6 ಮಾರ್ಕ್ಸು ಥಿಯರಿಯಲ್ಲಿ ಬರುವ ಸಾಧ್ಯತೆ ಇದೆ. ಇನ್ನು CETಯಲ್ಲಿ 1 ಪ್ರಶ್ನೆ, JEEಯಲ್ಲಿ 1 ಪ್ರಶ್ನೆ, ನೀಟ್ನಲ್ಲಿ 1 ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಸೊ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಈಸ್ ಸೆಕೆಂಡ್ ಲೆಸನ್. ಸೊ ಈಗ ನಾವು ಇದರಲ್ಲಿ ಏನೇನು ವಿಶೇಷವಾಗಿ ಲಕ್ಷ್ಯ ಕೊಡಬೇಕು ಅಂದರೆ, ಮೊದಲನೇದಾಗಿ ಫಿಸಿಕಲ್ ಕ್ವಾಂಟಿಟೀಸ್ ಅಂತ. ಆಲ್ರೆಡಿ ಲಾಸ್ಟ್ ವಿಡಿಯೋಸ್ನಲ್ಲಿ ನೋಡಿದ್ದೀರಾ ವಾಟ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ. ನೋಡಿ, ಮತ್ತೊಮ್ಮೆ ಗಮನಿಸೋಣ. ದ ಕ್ವಾಂಟಿಟೀಸ್ which are measurable one are called physical quantities. ನೋಡಿ, ಯಾವ ಕ್ವಾಂಟಿಟೀಸ್ಗಳನ್ನ ಅಳತೆ ಮಾಡಲು ಬರುತ್ತವೆಯೋ ಅವುಗಳನ್ನ ಏನಂತ ಕರೆದಿದ್ದಾರೆ? ಫಿಸಿಕಲ್ ಕ್ವಾಂಟಿಟೀಸ್. ಮತ್ತೊಮ್ಮೆ ಗಮನಿಸಿ, ದ ಕ್ವಾಂಟಿಟೀಸ್ ವಿಚ್ ಆರ್ ಮೆಷರಬಲ್, ಅಳಿಯಲು ಸಾಧ್ಯ ಇದೆ, ಮೆಷರಬಲ್ ಒನ್ ಆರ್ ಕಾಲ್ಡ್ ವಾಟ್? ಫಿಸಿಕಲ್ ಕ್ವಾಂಟಿಟೀಸ್. ಈ ಫಿಸಿಕಲ್ ಕ್ವಾಂಟಿಟೀಸ್ ನಲ್ಲಿ 2 ವಿಧಗಳಿವೆ. ದೇರ್ ಆರ್ 2 ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್. ಮೊದಲನೇದಾಗಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಆಮೇಲೆ ಎರಡನೇದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಮತ್ತೊಮ್ಮೆ ಗಮನಿಸಿ, ವಾಟ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ the quantities which are measurable one are called physical quantities. ಎಷ್ಟು ವಿಧಗಳು ಫಿಸಿಕಲ್ ಕ್ವಾಂಟಿಟೀಸ್ ನಲ್ಲಿ? 2. ಮೊದಲನೇದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಎರಡನೇದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ನೆನಪಿದೆಯಾ? ಯಾವುದೇ ಒಂದು ಕ್ವಾಂಟಿಟಿಯನ್ನ ಮೆಷರ್ ಮಾಡಬೇಕಾದ್ರೆ 2 ಅಂಶಗಳಿವೆ. ಲಾಸ್ಟ್ ವಿಡಿಯೋನಲ್ಲಿ ನೀವು ಗಮನಿಸಿದ್ದೀರಾ, ನಂಬರ್ ಮತ್ತು ಯೂನಿಟ್ ಹೇಗೆ ಒಂದಕ್ಕೊಂದು ರಿಲೇಟ್ ಆಗಿದೆ. ನಂಬರ್ ಈಸ್ ಇನ್ವರ್ಸ್ಲಿ ಟು ಯೂನಿಟ್ ಇದೆ, ನೆನಪು ಮಾಡ್ಕೊಳ್ಳಿ. ಸ್ಮಾಲರ್ ಈಸ್ ದ ಯೂನಿಟ್, ಲಾರ್ಜರ್ ಈಸ್ ದ ನಂಬರ್, ಲಾರ್ಜರ್ ಈಸ್ ದ ಯೂನಿಟ್, ಸ್ಮಾಲರ್ ಈಸ್ ದ ನಂಬರ್. ಸೊ ನೋಡಿ, ಈಗ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಾರೆ ಏನು ನೋಡಿ, ಇದು ಗಮನಿಸ್ತಾ ಇದ್ದೀರಾ? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಯಾವುದಕ್ಕೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೆಸರಿಸಿದ್ದಾರೆ? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಏನಿದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್? ನೋಡಿ, ಸ್ವಲ್ಪ ಇಂಗ್ಲಿಷ್ನಲ್ಲಿ ಗಮನಿಸ್ತಾರೆ. ದ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಎನಿ ಅದರ್ ಕ್ವಾಂಟಿಟೀಸ್. ಇದು ಒಂದನೇದು. ಅಥವಾ the quantities which cannot be resolved into any other quantities. ಇದರ ಅರ್ಥ ಏನು? ಯಾವ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ಹೇಳಬೇಕಾದರೆ ಬೇರೆ ಯಾವುದೇ ಕ್ವಾಂಟಿಟಿಯ ಆಧಾರ ಬೇಕಾಗುವುದಿಲ್ಲವೋ ಅವುಗಳಿಗೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತಾರೆ. ಯಾವ ಕ್ವಾಂಟಿಟೀಸ್ಗೆ ಇನ್ನೊಂದರ ಕ್ವಾಂಟಿಟಿಯ ಸಹಾಯದ ಅಗತ್ಯ ಇಲ್ಲದೇ ಹೇಳಲಿಕ್ಕೆ ಸಾಧ್ಯ ಆದರೆ ಅದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಅದನ್ನೇ ಸ್ವಲ್ಪ ಮತ್ತೊಮ್ಮೆ ಗಮನಿಸೋಣ. ದೀಸ್ ಆರ್ ದ quantities which cannot be, ನೋಡಿ ಗಮನಿಸಿ, which cannot be expressed in terms of any other quantities. ನೋಡಿ,
These are the quantities which cannot be expressed in terms of any other quantities. That is why they are called fundamental physical quantities. ಇದನ್ನ ಹೀಗೆ ಹೇಳ್ಬೋದು ಅಂತ ಹೇಳಿದ್ನಲ್ಲ, the quantities which cannot be resolved into any other quantities. ಯಾವ ಕ್ವಾಂಟಿಟೀಸ್ ಗಳನ್ನ ತಿರ್ಗಾ ಒಡೆದು ಬೇರೆ ಕ್ವಾಂಟಿಟೀಸ್ ಗಳಾಗಿ ಪರಿವರ್ತಿಸಲಿಕ್ಕೆ ಮಾಡಲಿಕ್ಕೆ ಬರುವುದಿಲ್ಲವೋ ಅವು ಕೂಡ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆಗ್ತವೆ. ಈಗ ತಾನೇ ಹೇಳಿದೆ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಮೆಜರಬಲ್ ಕ್ವಾಂಟಿಟೀಸ್ ಅಂತ. ಸೊ ಇವು ಕೂಡ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಅಂದ್ರೆ ಇವುಗಳನ್ನ ಕೂಡ ನಾವು ಮೆಜರ್ ಮಾಡಬೇಕು. ಯಾವಾಗ ನೀವು ಫಂಡಮೆಂಟಲ್ ಕ್ವಾಂಟಿಟೀಸ್ ಗಳನ್ನ ಹೇಳಿದಿರ ಅಂದ್ರೆ ಆ ಕ್ವಾಂಟಿಟೀಸ್ ಗಳನ್ನ ಮೆಜರ್ ಮಾಡ್ಲಿಕ್ಕೆ ಯೂನಿಟ್ಸ್ ಬಳಸಬೇಕು ತಾನೆ. ಸೊ ಆ ಯೂನಿಟ್ಸ್ ಗಳಿಗೆ ಹೆಸರಿದೆ ಏನಂತ, ಫಂಡಮೆಂಟಲ್ ಯೂನಿಟ್ಸ್ ಅಂತ. ನೋಡಿ, what are the fundamental units ಅಂದ್ರೆ ಏನು ಹೇಳ್ತೀರಾ? The units of fundamental quantities are called fundamental units. ಬಹಳ ಸುಲಭ ಇದೆ. ಫಂಡಮೆಂಟಲ್ ಯೂನಿಟ್ಸ್ ಹೆಸರಲ್ಲೇ ಇದೆ ನೋಡಿ, ಫಂಡಮೆಂಟಲ್ ಕ್ವಾಂಟಿಟೀಸ್, ಫಂಡಮೆಂಟಲ್ ಯೂನಿಟ್ಸ್. ಯಾವುದು ಫಂಡಮೆಂಟಲ್ ಕ್ವಾಂಟಿಟಿ ಇದೆಯೋ ಅದರ ಮೆಜರಿಂಗ್ ಯೂನಿಟ್ಗೆ ಏನಂತ ಹೇಳ್ತೀವಿ, ಫಂಡಮೆಂಟಲ್ ಯೂನಿಟ್ಸ್. ಅದನ್ನ ಹೀಗೆ ಹೇಳ್ಬೋದು ನೋಡಿ, ದ ಯೂನಿಟ್ಸ್ ಆಫ್ ಯಾವ ಯೂನಿಟ್ಸ್ ಇದು, ಯೂನಿಟ್ಸ್ ಆಫ್ ಫಂಡಮೆಂಟಲ್ physical quantities. The units of fundamental physical quantities are called fundamental units. ಸರಿನಾ? ನೋಡಿ, ಸಾಮಾನ್ಯವಾಗಿ ಶಬ್ದಗಳು ಅಥವಾ ಹೆಡ್ಡಿಂಗ್ ಏನ್ ಬಳಸ್ತೀವಿ ಅನ್ವರ್ಥದಲ್ಲೇ ಇರುತ್ತೆ. ಆ ಹೆಡ್ಡಿಂಗ್ ಗೆ ಅನುಗುಣವಾಗಿನೇ ಅದರ ವ್ಯಾಖ್ಯೆ ಅಥವಾ ಡೆಫಿನಿಷನ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಫಂಡಮೆಂಟಲ್ ಮೂಲ, ಹಾಗೆ ಫಂಡಮೆಂಟಲ್ ಯೂನಿಟ್ಸ್ ಅವುಗಳ ಮೆಜರಿಂಗ್ ಏಕಮಾನಗಳು. ಮೆಜರಿಂಗ್ ಯೂನಿಟ್ಸ್ ಅಂದ್ರೆ ಏನು, ಏಕಮಾನ. ಗಮನಿಸಿದ್ರೆ, ವಾಟ್ ಆರ್ ಫಂಡಮೆಂಟಲ್ ಯೂನಿಟ್ಸ್? ದ ಯೂನಿಟ್ಸ್ ಆಫ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. ಎರಡು ಕಾನ್ಸೆಪ್ಟ್ ಗಳನ್ನ ತಿಳ್ಕೊಳ್ಳಿ. ಮೊದಲನೇದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಎರಡನೇದು ಫಂಡಮೆಂಟಲ್ ಯೂನಿಟ್ಸ್. ಸರ್, ಹಾಗಾದ್ರೆ ಇದಕ್ಕೆ ಉದಾಹರಣೆ ಹೇಗೆ ಕೊಡಬಹುದು ನೋಡಿ. ಹೀಗೆ, ಮೊದಲನೇದಾಗಿ ಫಂಡಮೆಂಟಲ್ ಕ್ವಾಂಟಿಟೀಸ್, ಫಂಡಮೆಂಟಲ್ ಕ್ವಾಂಟಿಟಿ ಅನ್ನ, ಆಮೇಲೆ ಫಂಡಮೆಂಟಲ್ ಯೂನಿಟ್. ನೋಡಿ, ಸರಿನಾ? ಎರಡರದ್ದು ಡೆಫಿನೇಷನ್ ಈಗ ತಾನೇ ನೋಡಾಗಿದೆ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಡೆಫಿನೇಷನ್ ನೋಡಿದ್ರೆ ಫಂಡಮೆಂಟಲ್ ಯೂನಿಟ್ ನೋಡಿ. ಈಗ ಒಂದು ಉದಾಹರಣೆ ಗಮನಿಸೋಣ. ಫಂಡಮೆಂಟಲ್ ಕ್ವಾಂಟಿಟೀಸ್ ನಲ್ಲಿ ಲೆಂತ್ ಇದೆ, ಅದರ ಯೂನಿಟ್ ಏನಿದೆ, ಮೀಟರ್. ಫಂಡಮೆಂಟಲ್ ಕ್ವಾಂಟಿಟಿಯಲ್ಲಿ ಮಾಸ್ ಇದೆ, ಅದರ ಯೂನಿಟ್ ಏನು, ಕಿಲೋಗ್ರಾಮ್. ಫಂಡಮೆಂಟಲ್ ಕ್ವಾಂಟಿಟಿ ನಲ್ಲಿ ಟೈಮ್ ಇದೆ, ಯೂನಿಟ್ ಏನು, ಸೆಕೆಂಡ್. ನೋಡಿ, ಯಾವುದೇ ಆಗಲಿ ಯೂನಿಟ್ ಗಳನ್ನ ಹೇಳುವಾಗ ಬಹುವಚನ ಬಳಸಬಾರದು. ಮೀಟರ್ ಅನ್ನ ಮೀಟರ್ಸ್ ಅನ್ನೋದಾಗಲಿ, ಉದಾಹರಣೆಗೆ 10 ಸೆಕೆಂಡ್ಸ್ ಅಂತ ಅನ್ನೋ ಹಾಗಿಲ್ಲ. ಯೂನಿಟ್ ಇದ್ದಾಗ ಏಕವಚನದಲ್ಲೇ ಹೇಳಬೇಕು, 10 ಸೆಕೆಂಡ್ ಅಂತ ಹೇಳಬೇಕು. ಈ ಉದಾಹರಣೆ ನೋಡಿ, 10, ಕೆಲವು ವಿದ್ಯಾರ್ಥಿಗಳು 10 ಸೆಕೆಂಡ್ಸ್ ಅಂತ ಬರೀತಾರೆ. ಇದು ಬರೆವಣಿಗೆ ರೀತಿ ಅಲ್ಲ, ಇದು ತಪ್ಪು. ಹೇಗೆ ಬರೆಯೋದು ಅಂದ್ರೆ, ಎಷ್ಟೇ ನಂಬರ್ ಇರಲಿ ಯೂನಿಟ್ ಏಕವಚನದಲ್ಲೇ ಇರಬೇಕು, 10 ಸೆಕೆಂಡ್. ಇದನ್ನು ಸ್ವಲ್ಪ ವಿಶೇಷವಾಗಿ ಲಕ್ಷ್ಯದಲ್ಲಿ ಇಡಿ. ಸೊ ಹಾಗೆ ನೋಡಿದ್ರೆ ಫಂಡಮೆಂಟಲ್, ಈಗ SI ಯೂನಿಟ್ ಅಂತ ಮುಂದಿನ ಭಾಗದಲ್ಲಿ ಓದ್ತೀರಾ. ಅದರ ಪ್ರಕಾರ ಫಂಡಮೆಂಟಲ್ ಕ್ವಾಂಟಿಟೀಸ್ಗಳು 7 ಇದಾವೆ, ಜೊತೆಗೆ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸು ಇದೆ. ಈಗ ನಾನು ಉದಾಹರಣೆಯ ನಿಮಿತ್ತ ಒಂದು 3 ಉದಾಹರಣೆ ಇಲ್ಲಿ ಕೊಟ್ಟಿದ್ದೇನೆ. ಮುಂದಿನ ಹಂತದಲ್ಲಿ ನೀವು 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಜೊತೆಗೆ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಕೂಡ ಕಲಿಯೋರಿದೆ. ಸೊ ಇದುವರೆಗೆ ಒಂದ್ಸತಿ ಪುನರಾವರ್ತನೆ ಮಾಡಿಕೊಳ್ಳಿ. ಏನೇನು ಕಾನ್ಸೆಪ್ಟ್ ನೋಡಿದ್ರಿ? ವಾಟ್ ಆರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್, ಜೊತೆಗೆ ವಾಟ್ ಆರ್ ಫಂಡಮೆಂಟಲ್ ಯೂನಿಟ್ಸ್, ಜೊತೆಗೆ ಅದರ ಯೂನಿಟ್ಸ್, ಅದರ ಉದಾಹರಣೆಗಳನ್ನು ನೋಡಿದ್ರಿ. ನೋಡ್ತಾ ಇದ್ರಿ ಈ ಟೇಬಲ್ ಆಫ್ ಕಂಟೆಂಟ್ಸ್ ನಲ್ಲಿ ಫಂಡಮೆಂಟಲ್ ಕ್ವಾಂಟಿಟಿ ಇದೆ, ಫಂಡಮೆಂಟಲ್ ಯೂನಿಟ್ ಇದೆ. ಇಲ್ಲಿ ಲೆಂತ್, ಮಾಸ್, ಟೈಮು ಫಂಡಮೆಂಟಲ್ ಕ್ವಾಂಟಿಟಿ ಕಾಲಮ್ ನಲ್ಲಿ ಇದೆ. ಅದರ ಕರೆಸ್ಪಾಂಡಿಂಗ್ ಯೂನಿಟ್ ಆಗಿರ್ತಕ್ಕಂಥ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್ ಫಂಡಮೆಂಟಲ್ ಯೂನಿಟ್ ಕಾಲಮ್ ನಲ್ಲಿ
ಇದೆ. ನಂತರ ಈಗ ನಾ ಹೇಳಿದೆ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನಂತ ಹೇಳಿದ್ವಿ, ಎನಿ ಮೆಜರಬಲ್ ಕ್ವಾಂಟಿಟಿ ಈಸ್ ಕಾಲ್ಡ್ ಅ ಫಿಸಿಕಲ್ ಕ್ವಾಂಟಿಟಿ. ಯಾವಾಗ ಅದು ಫಿಸಿಕಲ್ ಕ್ವಾಂಟಿಟಿಯನ್ನು ಮೆಜರ್ ಮಾಡ್ತೀವಿ ಅಂದ ತಕ್ಷಣ ಯಾವುದೇ ಮೆಜರ್ಮೆಂಟ್ಗೆ ಎರಡು ಅಂಶ ಬೇಕು ಅಂತ ಹೇಳಿದ್ರು. ಒಂದು ನಂಬರ್, ಇನ್ನೊಂದು ಯಾವುದು ಯೂನಿಟ್. ಈ ನಂಬರ್ ಅನ್ನ ಯಾತಕ್ಕೋಸ್ಕರ ಬಳಸಲಾಗುತ್ತೆ? ಪರಿಮಾಣವನ್ನ ಹೇಳಲು. ಪರಿಮಾಣ, ಈಗ ಉದಾಹರಣೆಗೆ ನೋಡಿ 10 ಸೆಕೆಂಡ್ ಅಂತ ಬರುತ್ತೆ. ಇಲ್ಲಿ 10 ಏನಿದೆ ನಂಬರ್ ಏನನ್ನ ತೋರಿಸ್ತಾ ಇದೆ? ಪರಿಮಾಣವನ್ನ. ಸೆಕೆಂಡ್ ಏನನ್ನ ತೋರಿಸ್ತಾ ಇದೆ? ಕ್ವಾಂಟಿಟಿ ಏನ ತೋರಿಸ್ತಾ ಇದೆ. ಸೆಕೆಂಡ್ ಅಂದ ತಕ್ಷಣ ನಿಮ್ಗೆ ಕ್ವಾಂಟಿಟಿ ನನಗೆ ಬರುತ್ತಾ ಇಲ್ಲೋ? ಯಾವುದು? ಟೈಮ್. ಸೊ ಯೂನಿಟ್ ಕ್ವಾಂಟಿಟಿಯನ್ನ ಸೂಚಿಸುತ್ತೆ. ಅಂದ್ರೆ ಯಾವ ಕ್ವಾಂಟಿಟಿ? ಫಿಸಿಕಲ್ ಕ್ವಾಂಟಿಟಿ. ಕ್ವಾಂಟಿಟಿ ಅಂದ್ರೆ ಪರಿಮಾಣ ಅಲ್ಲ, ಫಿಸಿಕಲ್ ಕ್ವಾಂಟಿಟಿಯನ್ನ ಯೂನಿಟ್ ಸೂಚಿಸುತ್ತೆ. ನಂಬರ್ ಏನ್ ಸೂಚಿಸುತ್ತೆ? ಮ್ಯಾಗ್ನಿಟ್ಯೂಡ್. ಸೊ ಹೀಗೆ. ಆದ್ರೆ ಹೇಗೆ ರಿಲೇಟೆಡ್ ಇದೆ ನಂಬರ್ ಅಂಡ್ ಯೂನಿಟ್ಸ್? ಇನ್ವರ್ಸ್ಲಿ ರಿಲೇಟೆಡ್. ಅಂದ್ರೆ ಏನು? ಸ್ಮಾಲರ್ ಈಸ್ ದ ಯೂನಿಟ್, ಲಾರ್ಜರ್ ಈಸ್ ದ ನಂಬರ್. ಲಾರ್ಜರ್ ಈಸ್ ದ ಯೂನಿಟ್, ಸ್ಮಾಲರ್ ಈಸ್ ದ ನಂಬರ್. ಸೊ ಇಲ್ಲಿವರೆಗೆ ನಾವು ಯೂನಿಟ್ ಬಗ್ಗೆ ಮಾತಾಡ್ತೀವಿ. ಈಗ ಇದನ್ನೇ ಸ್ವಲ್ಪ ವಿಸ್ತಾರವಾಗಿ ಕಲಿಯೋಣ. ವಾಟ್ ಈಸ್ ಅ ಯೂನಿಟ್? ಯೂನಿಟ್ ಅಂದರೆ ನೋಡಿ, ಎ ಸ್ಟ್ಯಾಂಡರ್ಡ್ chosen ಅಂದ್ರೆ ಏನು? which is internationally accepted. A standard chosen to measure any physical quantity is called unit. ನೋಡಿ ಮತ್ತೊಮ್ಮೆ, ಎ ಸ್ಟ್ಯಾಂಡರ್ಡ್ ಚೋಸನ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಎಲ್ಲರೂ ಏಕ ಪ್ರಕಾರದ ಏಕಮಾನವನ್ನ ಬಳಸುವ ಹಾಗೆ ಒಂದು ಸಿಸ್ಟಮ್ ಅನ್ನು ಮಾಡಿದ್ದಾರೆ. ಈಗ ನೋಡಿ, ನೀವು ಅಮೆರಿಕಕ್ಕೆ ಹೋಗಿ ಸರ್ ನನಗೆ 1 ಮೀಟರ್ ಬಟ್ಟೆ ಕೊಡಿ ಅಂದ್ರೆ 1 ಮೀಟರ್ ಬಟ್ಟೆನೇ ಕೊಡೋದು. ಯಾಕೆಂದ್ರೆ ಇಲ್ಲಿ ಲೆಂತಿನ ಯೂನಿಟ್ ಮೀಟರ್ ಇದೆ, ಅಮೆರಿಕದಲ್ಲೂ ಲೆಂತಿನ ಯೂನಿಟ್ ಮೀಟರ್ ಇದೆ. ಪ್ರಪಂಚದ ಯಾವುದೇ ಭಾಗಕ್ಕೆ ನೀವು ಹೋಗಿ ಏಕ ಪ್ರಕಾರದ ಏಕಮಾನ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಬಳಸಲಾಗುತ್ತೆ. ಲೆಂತಿನ ಏಕಮಾನ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಇದೆ, ಮೀಟರ್ ಆಗಿ. ಸೊ ಹೀಗೆ ಎ ಸ್ಟ್ಯಾಂಡರ್ಡ್ ಚೋಸನ್ ಅಂದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಗಳಿಂದ ನಾವೇನ್ ಮಾಡಬಹುದು, ಯಾವುದೇ ಪ್ರದೇಶಕ್ಕೆ ನೋಡಿ, ಇಲ್ಲಿ ಒಬ್ಬ BSc ಗ್ರಾಜುಯೇಟ್ ಇರುವ ವ್ಯಕ್ತಿ ಏನಿದೆ ಯುಗಾಂಡಕ್ಕೂ ಹೋಗಿ ಪಾಠ ಮಾಡಬಹುದು. ಯಾಕೆಂದ್ರೆ ಎಲ್ಲೆಡೆ ಸಿಲೆಬಸ್ ಒಂದೇ ಇದೆ, ಸ್ಟ್ಯಾಂಡರ್ಡೈಸೇಷನ್ ಒಂದೇ ಇದೆ. ಅದಕ್ಕೋಸ್ಕರ ಅವಾಗ ನೋಡಿ, ಈಗೆಲ್ಲ ಯೂನಿವರ್ಸಿಟಿ ಗ್ರಾಂಟ್ UGC ಅಂತ ನಿರ್ಮಾಣ ಆಗಿದೆ. ಕಲ್ಚರಲ್ ಎಕ್ಸ್ಚೇಂಜ್ಗಳು ಈಸಿ ಆಗುತ್ತೆ. ಸೈಂಟಿಫಿಕ್ ಈ ವೈಜ್ಞಾನಿಕ ವೈಜ್ಞಾನಿಕ ವಿಷಯಗಳ ಚರ್ಚೆ ಸ್ವಲ್ಪ ಅನುಕೂಲ ಆಗುತ್ತೆ. ಇದೆಲ್ಲ ಉಪಯೋಗ. ಸೊ ಒಟ್ಟಾರೆ ಹೇಳೋದಾದ್ರೆ, ಎ ಸ್ಟ್ಯಾಂಡರ್ಡ್ ಚೋಸನ್ ಟು ಮೆಷರ್ ಎನಿ ಫಿಸಿಕಲ್ ಕ್ವಾಂಟಿಟಿ ಇಸ್ ಕಾಲ್ಡ್ ಯೂನಿಟ್. ಸೊ ಏಕಮಾನ ಅಂದ್ರೆ ಏನು? ಅಂತಾರಾಷ್ಟ್ರೀಯ ಸ್ತರದಲ್ಲಿ ಎಲ್ಲರೂ ಏಕ ಪ್ರಕಾರದ ಅಳತೆಗೋಲನ್ನು ಬಳಸುವ ಒಂದು ಕ್ರಮಕ್ಕೆ ನಾವು ಯೂನಿಟ್ ಅಂತ ಹೇಳ್ತೀವಿ. ಈಗ ನೋಡಿ, ಏನು ಲಕ್ಷಣಗಳು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್, ಗುಣಲಕ್ಷಣಗಳು ಏನಿರಬೇಕು ಒಂದು ಯೂನಿಟ್ಗೆ, ಇದನ್ನು ಕೂಡ ಸೈಂಟಿಸ್ಟು ನಿರ್ಧರಿಸಿದ್ದಾರೆ. ವಾಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯೂನಿಟ್? ಏನೇನು ಕ್ಯಾರೆಕ್ಟರಿಸ್ಟಿಕ್ ಇದೆ ಸ್ವಲ್ಪ ಲಕ್ಷ ಇಟ್ಟು ಕೇಳಿ. ಯೂನಿಟ್ ಇಟ್ ಅಂದ್ರೆ ಯೂನಿಟ್. ಇಟ್ ಶುಡ್ ನಾಟ್ ಚೇಂಜ್ ವಿತ್ ಟೈಮ್. ಓಕೆ. ಸೊ ಇವತ್ತು 1 kg ಕಲ್ಲಿದ್ದು ನಾಳೆ 0.8 kg ಆಗೋದಾಗ್ಲಿ, ಹೀಗೆಲ್ಲ ಆಗಬಾರ್ದು. ಇಟ್ ಶುಡ್ ನಾಟ್ ಚೇಂಜ್ ವಿತ್ ಟೈಮ್. ನೆಕ್ಸ್ಟ್ ನೋಡಿ, ಇಟ್ ಶುಡ್ ಬಿ ಈಸಿಲಿ ಆಕ್ಸೆಸಬಲ್. ನೋಡಿ, ಎಲ್ಲೆಡೆ ದೊರೆಯುವ ಅಂಥದ್ದಿರಬೇಕು, ಎಲ್ಲೆಡೆ ದೊರೆಯಬೇಕು. ಈಗ ನೋಡಿ, 1 kg ಕಲ್ಲನ್ನು ತಗೊಂಡ್ ಬನ್ನಿ ನಿಮಗೆ ಹೇಳಿದ್ರೆ ಏನ್ ತರ್ಲಿಕ್ಕೆ ಕಷ್ಟ ಆಗುತ್ತಾ? ಎಲ್ಲೆಡೆ ಸಿಗುತ್ತೆ. 1 ಮೀಟರ್ ಅಳತೆಯನ್ನು ತಗೊಂಡ್ ಬನ್ನಿ ಅಂದ್ರೆ ಕಷ್ಟ ಆಗುತ್ತಾ? ಇಲ್ಲ. ಸೊ ನೋಡಿ, ಎಲ್ಲೆಡೆ ಯಾವ ಸಮಯದಲ್ಲಾದರೂ ಸಿಗುವ ಹಾಗೆ ಇರಬೇಕು ಅಂತ ನಮ್ಮ ವಿಜ್ಞಾನಿಗಳ ಒಂದು ವಿಚಾರಧಾರೆ.
ಸೊ ಇಟ್ ಶುಡ್ ಬಿ ಈಸಿಲಿ accessible. ಆಮೇಲೆ ನೋಡಿ, ಇಟ್ ಶುಡ್ ಬಿ neither, it should not be, it should not be too small, nor it should not be too small or too large. ನೋಡಿ, ಅತಿ ಚಿಕ್ಕದಾದ ಯೂನಿಟ್ ಇರಬಾರ್ದು, ಅತಿ ದೊಡ್ಡದಾದ ಸೈಜ್ ಇರಬಾರ್ದು, ಅಂದ್ರೆ ಮಾಡರೇಟ್ ಇರಬೇಕು, ಮಧ್ಯಮದಲ್ಲಿ ಇರಬೇಕು. ಇಟ್ ಶುಡ್ ನಾಟ್ ಬಿ ಟೂ ಲಾರ್ಜ್ ನಾಟ್ ಟೂ ಸ್ಮಾಲ್. ಆಮೇಲೆ ನೋಡಿ, it should not change with the time ಆಯ್ತು. it should be easily accessible ಆಯ್ತು. it should not be too small or too large ಆಯ್ತು. ಆಮೇಲೆ it should be well defined ಇರಬೇಕು, well defined. ನೋಡಿದ್ರೆ, ಸೊ ನೋಡಿ, ಇಷ್ಟು ಮುಖ್ಯ ಕ್ಯಾರೆಕ್ಟರಿಸ್ಟಿಕ್ ಆಫ್ ಯೂನಿಟ್ ಅನ್ನ ನೀವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಸತಿ ಗಮನಿಸ್ಕೊಳ್ಳಿ. ವಾಟ್ ಈಸ್ ಎ ಯೂನಿಟ್? A standard chosen to measure any physical quantity is called a unit. What are the characteristics of a unit? First one, it should not change with the time. It should be easily accessible. ಎಲ್ಲೆಡೆ ದೊರೆಯುವಂತದ್ದಿರಬೇಕು, ಸಮಯಕ್ಕೆ ಅನುಗುಣವಾಗಿ ಬದಲಾಯಿಸದೆ ಹುಡುಕಬೇಕು, ನಿಖರತೆಯನ್ನು ಹೊಂದಿರಬೇಕು. It should not be too small or too large. ಅತಿ ಚಿಕ್ಕದಾಗಲಿ ಅತಿ ದೊಡ್ಡದಾಗಲಿ ಪ್ರಮಾಣದಲ್ಲಿ ಯೂನಿಟ್ ಇರಬಾರದು. ಆಮೇಲೆ it should be well defined. ಅದರ ವ್ಯಾಖ್ಯೆ ಸ್ಪಷ್ಟವಾಗಿರಬೇಕು, ಅಸಮಂಜಸತೆ ಅಲ್ಲಿ ಇರಬಾರದು. ಸೊ ನೋಡಿ, ಇಷ್ಟೆಲ್ಲ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ತಾರೆ ಒಂದು ಯೂನಿಟ್ ಅನ್ನ ಅನುಮೋದಿಸಲಿಕ್ಕೆ. ನೋಡಿ, ಹೀಗೆ ನಾವು ಯೂನಿಟ್ಸ್ ಗಳನ್ನ ಒಂದೊಂದಾಗಿ ಈ ವಿಜ್ಞಾನ ಪ್ರಪಂಚಕ್ಕೆ ಕೊಡ್ತಾ ಹೋಗ್ತಾರೆ. ಈಗ ಇದಕ್ಕೂ ಮೊದಲು ಯಾವ ಯೂನಿಟ್ಸ್ ಗಳು ನಮ್ಮ ಪ್ರಪಂಚದಲ್ಲಿ ಇದ್ವು? ನೋಡಿ, 3 ಪ್ರಕಾರದ ಯೂನಿಟ್ಸ್ ಗಳಿದ್ವು. ಒಂದು MKS ಪದ್ಧತಿ ಇತ್ತು, ಇನ್ನೊಂದು CGS ಪದ್ಧತಿ ಇತ್ತು, ಇನ್ನೊಂದು FPS ಪದ್ಧತಿ ಇತ್ತು. ಈ 3 ಸಿಸ್ಟಮ್ಸ್ ಗಳು ಮೊದಲ ಹಂತದಲ್ಲಿ ಇದ್ವು. ನೋಡಿ, MKS ಸಿಸ್ಟಮ್ ಪ್ರಕಾರ ಇಲ್ಲಿ ಒಂದು ಸಣ್ಣ ಐಡಿಯಾನ ಕೊಡ್ತಾ ಇದ್ವಿ. ಲೆಂತ್, ಆ ಒಂದು ಸಿಸ್ಟಮ್ಸ್ ನಲ್ಲಿ ಏನಂತ ಬಳಸಲಾಗಿತ್ತು? ಏಕಮಾನ. MKS ಪದ್ಧತಿಯಲ್ಲಿ ಲೆಂತಿನ ಏಕಮಾನ ಆಗಿ ಮೀಟರ್ ಇತ್ತು. CGS ಪದ್ಧತಿಯಲ್ಲಿ ಲೆಂತಿನ ಏಕಮಾನ ಸೆಂಟಿಮೀಟರ್ ಆಗಿತ್ತು. FPS ಸಿಸ್ಟಮ್ ನಲ್ಲಿ ಲೆಂತಿನ ಏಕಮಾನ ಫೂಟ್ ಆಗಿತ್ತು. ಮಾಸ್ ಫಿಸಿಕಲ್ ಕ್ವಾಂಟಿಟಿಯ ಏಕಮಾನ MKS ನಲ್ಲಿ ಕಿಲೋಗ್ರಾಮ್ ಆಗಿತ್ತು. ಓಕೆ, CGS ನಲ್ಲಿ ಗ್ರಾಮ್ ಆಗಿತ್ತು, FPS ನಲ್ಲಿ ಪೌಂಡ್. ಈಗೂ ಕೂಡ ಗಮನಿಸಿರಬೇಕು, ಹೊಸದಾಗಿ ಹುಟ್ಟಿರುವ ಮಗುವಿನ ತೂಕವನ್ನ ಕೂಡ ಪೌಂಡ್ ನಲ್ಲಿ ಹೇಳುವ ರೂಢಿ ಇದೆ ಈಗೂ ಕೂಡ. ಹಳೆ ಪದ್ಧತಿ ಆದ್ರೂ ಕೂಡ ಈಗೂ ಚಿಕ್ಕ ನ್ಯೂ ಬಾರ್ನ್ ಬೇಬೀಸ್ ಗಳ ವೆಯ್ಟ್ ಅನ್ನ ಸಾಮಾನ್ಯವಾಗಿ ಪೌಂಡ್ ನಲ್ಲಿ ಹೇಳ್ತಾರೆ, ನೀವು ಗಮನಿಸಿರಬಹುದು. ನೆಕ್ಸ್ಟ್ ನೋಡಿ, ಸಾಮಾನ್ಯ ಬ್ರೆಡ್ ಗಳ ತೂಕವನ್ನು ಪೌಂಡ್ಸ್ ನಲ್ಲಿ ಹೇಳುವ ಒಂದು ರೂಢಿ ಇದೆ. ಟೈಮ್ ಇದೆ ನೋಡಿ, ಟೈಮ್ ಇದು ಒಂದೇ ನೋಡಿ ಕ್ವಾಂಟಿಟಿ. ಎಲ್ಲ ಸಿಸ್ಟಮ್ ಆಫ್ ಯೂನಿಟ್ಸ್ ಗಳು ಎಷ್ಟೋ ಬದಲಾವಣೆ ಆದ್ರೂ ಕೂಡ ಕಂಡು ಬಂದ್ರೂ ಕೂಡ ಕ್ವಾಂಟಿಟಿ ಆಗಿರುವ ಟೈಮಿನ ಯೂನಿಟ್ ಮಾತ್ರ ಎಂದಿಗೂ ಚೇಂಜ್ ಆಗಿಲ್ಲ, ಎಲ್ಲೆಡೆ ಒಂದೇ ಯೂನಿಟ್. ನೋಡ್ತಾ ಇದ್ದೀರಾ? ನೋಡಿ, ಲೆಂತ್, ಮಾಸ್ಗೆ ಬೇರೆ ಬೇರೆ ಪದ್ಧತಿಗಳಲ್ಲಿ ಬೇರೆ ಬೇರೆ ಯೂನಿಟ್ಸ್ ಗಳ ಬದಲಾವಣೆ ಆಗಿದೆ. ಆದ್ರೆ ಯಾವುದೇ ಸಿಸ್ಟಮ್ ಆಫ್ ಯೂನಿಟ್ಸ್ ಗಳ ಬದಲಾವಣೆ ಆಗಿದ್ರು ಕೂಡ ಟೈಮ್ ಆಗಿರುವ ಫಿಸಿಕಲ್ ಕ್ವಾಂಟಿಟಿ ಯೂನಿಟ್ ಮಾತ್ರ ಏಕ ಪ್ರಕಾರವಾಗಿದೆ. ಗಮನಿಸಿದ್ರ? ಓಕೆ, ನೆಕ್ಸ್ಟ್ ಈಗ ಮೂಲ ಕಾನ್ಸೆಪ್ಟ್ ಬರೋಣ. SI ಸಿಸ್ಟಮ್ ಅಂತ ನೋಡಿ, ಇದರ ಲಕ್ಷ್ಯ ಇಟ್ಟು ಕೇಳಿ. ಇದರ ಒಂದು ಶಾರ್ಟ್ ನೋಟ್ ಕೂಡ ಕೇಳ್ತಾರೆ. ಸುಮಾರಾಗಿ 1 ರಿಂದ 5 ಮಾರ್ಕ್ಸಿನ ರೇಂಜ್ ನಲ್ಲಿ ಪ್ರಶ್ನೆಗಳು ಈ ಆರ್ಟಿಕಲ್ ಆಧಾರಿತ ಇರಬಹುದಾಗಿದೆ. ಈ ಪೂರ್ಣ ಆರ್ಟಿಕಲ್ ಅನ್ನೇ 5 ಮಾರ್ಕ್ಸ್ಗೆ ರೈಟ್ ಅಂಡ್ ನೋಟ್ ಆನ್ SI ಅಂತ ಕೇಳಬಹುದು. ಇಲ್ಲ ಇದರಲ್ಲಿರುವ ಸಣ್ಣ ಸಣ್ಣ ಅಂಶಗಳನ್ನ 1 ಮಾರ್ಕ್ಸ್ಗೂ ಕೇಳಬಹುದು. ಇಲ್ಲ 2 ಅಂಶಗಳನ್ನ ಸೇರಿಸಿ 2 ಮಾರ್ಕ್ಸ್ ಕೇಳಬಹುದು, 3 ಮಾರ್ಕ್ಸ್ ಕೇಳಬಹುದು. ಸರಿನಾ? ಹಾಗಾಗಿ ವಸ್ತು ವಿಷಯವನ್ನ ಸರಿಯಾಗಿ ಗ್ರಹಣ ಮಾಡಿ ಎಂಟೈರ್ ಕಾನ್ಸೆಪ್ಟ್ಸ್ ಅನ್ನ ತಿಳುವಳಿಕೆ ಮಾಡ್ಕೊಳ್ಳಿ. ಇಲ್ಲಿ ನಾಲೆಜು ಅಷ್ಟೇ ಮುಖ್ಯ ಇದೆ. ಆಮೇಲೆ ಯಾಕಂದ್ರೆ ಇದು ನೋಟ್ ಟೈಪ್ ಬರೀಬೇಕಲ್ಲ, ರೈಟ್ ಅಂಡ್ ನೋಟ್ ಅಂತಿದೆ. ಆಮೇಲೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು ಬೇಕು.
ನೋಡಿ SI ಸಿಸ್ಟಮಿನ ಗುಣಲಕ್ಷಣಗಳು ಏನೇನು ಹೇಳಿದ್ದಾರೆ. ಫಸ್ಟ್, ವಾಟ್ ಈಸ್ SI ಸಿಸ್ಟಮ್? ನೋಡಿ, SI ಸಿಸ್ಟಮ್ ಅಂದ್ರೆ ಆಕ್ಚುಲಿ SI ಸಿಸ್ಟಮ್ ಅನ್ನೋದು ಸಂಕ್ಷಿಪ್ತ ರೂಪ ಇದೆ. ಎದರ ಸಂಕ್ಷಿಪ್ತ ರೂಪ ಇದೆ ನೋಡಿ, ಸಿಸ್ಟಮೇ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್. Systeme International D Units, it is abbreviated ಅಂದ್ರೆ ಸಂಕ್ಷಿಪ್ತಗೊಳಿಸಿದ್ದಾರೆ, abbreviated as SI system. ನೋಡಿ ಏನಿದೆ, ಫಸ್ಟ್ ಸಿಸ್ಟಮೆ ಇಂಟರ್ನ್ಯಾಷನಲ್, ಫ್ರೆಂಚ್ ಪದ ಇದೆ. ಸಿಸ್ಟಮೆ ಇಂಟರ್ನ್ಯಾಷನಲ್ ಡಿ ಯೂನಿಟ್ಸ್ ಅನ್ನುವ ವಿಸ್ತೃತ ರೂಪ, ಆದರೆ ಸಂಕ್ಷಿಪ್ತ ರೂಪ ಏನಿದೆ SI ಸಿಸ್ಟಮ್. ನೋಡಿ ಏನೇನು ವಿಷಯಗಳು SI ಸಿಸ್ಟಮ್ ಬಗ್ಗೆ. ಫಸ್ಟ್ ನೋಡಿ ಏನ್ ಹೇಳಿದ್ದಾರೆ SI ಸಿಸ್ಟಮ್ ಬಗ್ಗೆ. ಇಟ್ ಈಸ್ ಅ ಕೋಹೆರೆಂಟ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ನೋಡಿ, ಕೋಹೆರೆಂಟ್ ಸಿಸ್ಟಮ್ ಏನಂತಂದ್ರೆ, ಈ SI ಸಿಸ್ಟಮ್ ನಲ್ಲಿ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಗಳಿದೆ, 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಇದೆ. 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಹಾಗೂ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಅನ್ನು ಬಳಸಿ ಯಾವುದೇ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಹಾಗಾಗಿ ಇದಕ್ಕೆ ಏನು ಹೇಳಿದ್ದಾರೆ, ಕೋಹರೆಂಟ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಮತ್ತೊಂದು ಸತಿ ಗಮನಿಸಿ, 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಅನ್ನ ಮತ್ತು 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಅನ್ನು ಬಳಸಿ ಯಾವುದೇ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ಎಕ್ಸ್ಪ್ರೆಸ್ ಮಾಡಬಹುದು. ಹಾಗಾಗಿ ಇದು ಕೋಹರೆಂಟ್ ಸಿಸ್ಟಮ್ ಆಗಿದೆ. ನಂತರ ನೋಡಿ, ಇಟ್ ಈಸ್ ಅ ಕಾಂಪ್ರಿಹೆನ್ಸಿವ್ ಸಿಸ್ಟಮ್ ಅಂತ ಹೇಳಿ. ಕಾಂಪ್ರಿಹೆನ್ಸಿವ್ ಸಿಸ್ಟಮ್. ಓಕೆ, ವಾಟ್ ಈಸ್ ಕಾಂಪ್ರಿಹೆನ್ಸಿವ್ ಸಿಸ್ಟಮ್? ನೋಡಿ, ಕಾಂಪ್ರಿಹೆನ್ಸಿವ್ ಅಂದ್ರೆ ಸಮಗ್ರ ಮತ್ತು ಸಂಕ್ಷಿಪ್ತ. ನೋಡಿ, ವಿಶೇಷ ಶಬ್ದ ಇದೆ. ಕಾಂಪ್ರಿಹೆನ್ಸಿವ್ ಅಂದ್ರೆ ಸಮಗ್ರನೂ ಇದೆ, ಸಂಕ್ಷಿಪ್ತನೂ ಇದೆ. ಎಲ್ಲ ವಿಷಯಗಳನ್ನು ಒಳಗೊಂಡಿದೆ, ಬಟ್ ಸಂಕ್ಷಿಪ್ತ ಪ್ರಮಾಣದಲ್ಲಿ. ಅಂದ್ರೆ ಏನರ್ಥ? ಇಟ್ ಕವರ್ಸ್ ಆಲ್ ದ ಬ್ರಾಂಚಸ್ ಆಫ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್. ಈ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ನಲ್ಲಿ ಬರುವ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ಗಳ ಸಿಸ್ಟಮ್, ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ಗಳ ಯೂನಿಟ್ಸ್ಗಳು ಇಲ್ಲಿ ಮೆನ್ಷನ್ ಮಾಡಿರುವ ಕ್ವಾಂಟಿಟಿಗಳಿಂದ ಹೇಳಬಹುದಾಗಿದೆ. ಸೊ ಹಾಗಾಗಿ ಇಟ್ ಈಸ್ ಕಾಂಪ್ರಿಹೆನ್ಸಿವ್, ಎವ್ರಿಥಿಂಗ್ ಇಟ್ ಕವರ್ಸ್. ನೆಕ್ಸ್ಟ್ ನೋಡಿ, ಇಟ್ ಈಸ್ ಎ ರ್ಯಾಷನಲೈಸ್ಡ್ ಸಿಸ್ಟಮ್ ಅಂತ ಹೇಳಿ. ನೋಡಿ, ಇದೊಂದು ವಿಶೇಷ ಮಾತು. ಇಟ್ ಈಸ್ ಎ ರ್ಯಾಷನಲೈಸ್ಡ್ ಸಿಸ್ಟಮ್, ತುಂಬಾ ವಿವೇಚನೆಗೆ ಒಳಪಡಿಸಿ ಸಿದ್ಧಪಡಿಸಿರುವ ಸಿಸ್ಟಮ್ ಇದು. ಮತ್ತೊಮ್ಮೆ ಗಮನಿಸಿ, ರ್ಯಾಷನಲೈಸ್ಡ್ ಅಂದ್ರೆ ಏನು? ವಿವೇಚನೆಯನ್ನ ಮಾಡಿ ಒಂದು ಏಕಮಾನವನ್ನ ನಿರ್ಧರಿಸಿರುವ ಒಂದು ಸಿಸ್ಟಮ್ ಇದು, ರ್ಯಾಷನಲೈಸ್ಡ್ ಸಿಸ್ಟಮ್. ಅದೇನು ವಿವೇಚನೆ ಮಾಡಿದ್ದಾರೆ? ಅವರೇನು ಹೇಳ್ತಾರೆ, ಒನ್ ಫಿಸಿಕಲ್ ಕ್ವಾಂಟಿಟಿ ಮಸ್ಟ್ ಹ್ಯಾವ್ 1 ಯೂನಿಟ್. ನೋಡಿ, ಅವರ ತಾತ್ಪರ್ಯ ಏನಿರುತ್ತೆ ಅರ್ಥ, ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಒಂದೇ ಯೂನಿಟ್ ಇರಬೇಕು. ಈಗ ಉದಾಹರಣೆಗೆ ಯೂನಿಟ್ ಆಫ್ ಫೋರ್ಸ್ ಅಂತ ನ್ಯೂಟನ್. ಯಾವಾಗ ನೀವು ಫೋರ್ಸಿನ ಯೂನಿಟ್ ನ್ಯೂಟನ್ ಅಂತ ಕೊಡ್ತಿರೋ, ಬೇರೆ ಯಾವುದೇ ಕ್ವಾಂಟಿಟಿಗೆ ನ್ಯೂಟನ್ ಏಕಮಾನವನ್ನ ಕೊಡುವ ಹಾಗೆ ಇದೆ. ಹಾಗೆ ಮಾಡಿದ್ರೆ ಏನ್ ಲಾಭ? ನೋಡಿ, ನ್ಯೂಟನ್ ಅಂದ ತಕ್ಷಣ ನಮಗೆ ಫೋರ್ಸ್ ಅಂತ ಐಡೆಂಟಿಫೈ ಆಗುತ್ತೆ. ಇಮ್ಯಾಜಿನ್ ಮಾಡಿ, ಪ್ರತಿಯೊಂದು ಬೇರೆ ಬೇರೆ ಕ್ವಾಂಟಿಟಿಗೂ ನಾವು ನ್ಯೂಟನ್ ಯೂನಿಟ್ ಅನ್ನ ಕೊಟ್ಟಾದ್ರೆ ಅಲ್ಲಿ ಸಾಕಷ್ಟು ತೊಂದರೆಗಳು, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ರ್ಯಾಷನಲೈಸೇಷನ್ ಅಂತ ಹೇಳಿ ವಿವೇಚಿಸಿ ಏಕಮಾನಗಳನ್ನ ನಿರ್ಧರಿಸಿದ್ದಾರೆ. ಇನ್ನೊಂದು ಉದಾಹರಣೆ, ಈಗ ವರ್ಕ್ ಮತ್ತು ಎನರ್ಜಿ ಸ್ವಲ್ಪ ಅಬ್ಸರ್ವ್ ಮಾಡಿ. ವರ್ಕ್ ಮತ್ತು ಎನರ್ಜಿ ಒಂದೇ ತಾನೆ. ಯಾಕೆಂದ್ರೆ ವರ್ಕ್ ಅಂದ್ರೆ ಏನು? ವಾಟ್ ಈಸ್ ಎನರ್ಜಿ? ಕೆಪಾಸಿಟಿ ಟು ಡೂ ವರ್ಕ್. ವಾಟ್ ಈಸ್ ವರ್ಕ್? ವರ್ಕ್ ಈಸ್ ಆಲ್ವೇಸ್ ಡನ್ ವಿತ್ ದ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ. ಕೆಲಸ ಮಾಡಲು ಶಕ್ತಿ ಬೇಕು, ಅವರ ಶಕ್ತಿಯ ವ್ಯಯದಿಂದ ತಾನೇ ಕೆಲಸ ಆಗುವುದು. ಹೀಗಿರುವಾಗ ಮೂಲದಲ್ಲಿ ಎರಡು ಒಂದೇ ಇದೆ. ಹಾಗಾಗಿ ಈ ವಿವೇಚನೆ ಏನ್ ಮಾಡಿದ್ದಾರೆ, ವರ್ಕು ಎನರ್ಜಿ ಭಿನ್ನ ಆಗಿಲ್ಲ, ಹಾಗಾಗಿ ಅವುಗಳ ಏಕಮಾನ ಆಗಿರುವ ಜೋ ಲ್ಯಾಬ್ ಭಿನ್ನ ಮಾಡೋಣ, ಅದನ್ನೇ ರ್ಯಾಷನಲೈಸೇಷನ್ ಅಂತ ಹೇಳೋದು. ಸೊ ಹಾಗಾಗಿ ಯೂನಿಟ್ ಆಫ್ ವರ್ಕ್ ಅಂಡ್ ಎನರ್ಜಿ ಏನಂತ ತಗೊಂಡಿದ್ದಾರೆ, ಜೋ. ಸೊ ಮತ್ತೊಮ್ಮೆ ಗೊತ್ತಾಗ್ತಾ ಇದೆಯಾ? ರ್ಯಾಷನಲೈಸ್ ಸಿಸ್ಟಮ್ ಮೀನ್ಸ್
one quantity, one physical quantity must have one unit. Example, the unit of work and energy is said, that is joule. Next ನೋಡಿ, how many base unit it has? It has ಎಷ್ಟು fundamental quantities ಇದೆ? It has 7 fundamental physical quantities. It has 7 fundamental physical quantities and 2 supplementary quantities. ನೋಡಿ ಒಂದ್ಸತಿ ರಿವ್ಯಾಪ್ ಮಾಡ್ಕೊಳ್ಳಿ ಕಾನ್ಸೆಪ್ಟ್. ವಾಟ್ ಈಸ್ SI ಸಿಸ್ಟಮ್? ಇಟ್ ಈಸ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಯೂನಿಟ್ಸ್. ಸಂಕ್ಷಿಪ್ತವಾಗಿ ಏನ್ ಮಾಡಿದ್ದಾರೆ? SI ಸಿಸ್ಟಮ್. ಇದು ಏನಿದೆ? ಇಟ್ ಈಸ್ ಅ ಕೋಹರೆಂಟ್ ಸಿಸ್ಟಮ್. All the any physical quantity can be expressed in terms of fundamental quantities here. It is comprehensive because it covers all the branches of science and engineering. It is a rationalized system because one physical quantity has one unit. Amale, how many fundamental quantities this system has? 7. How many supplementary quantities it has? 2. ಈಗ ನೋಡಿ, ಯಾವ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಗಳು ಯಾವುದು ಮತ್ತೆ ಎರಡು ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಯಾವುದು ಅದನ್ನ ನೋಡೋಣ. ಕ್ವಾಂಟಿಟಿ, ಯೂನಿಟ್ ಇದೆ, ಕ್ಷಮಿಸಿ, ಯೂನಿಟ್ ಮತ್ತೆ ಯೂನಿಟ್ ಸಿಂಬಲ್. ಓಕೆನಾ? ಸೊ ನೋಡಿ, ಕ್ವಾಂಟಿಟಿ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಹೇಳಿ. ಮೊದಲಿಗೆ ಲೆಂತ್, ಯೂನಿಟ್ ಏನಿದೆ? ಮೀಟರ್. ಸಿಂಬಲ್ ಸ್ಮಾಲ್ m. ಸೆಕೆಂಡ್ ಕ್ವಾಂಟಿಟಿ ಮಾಸ್ ಇದೆ, ಯೂನಿಟ್ ಏನಿದೆ? ಕಿಲೋಗ್ರಾಮ್. ಯೂನಿಟ್ ಏನು? ಕೆಜಿ. ಥರ್ಡ್ ಟೈಮ್ ಇದೆ, ಯೂನಿಟ್ ಏನು? ಸೆಕೆಂಡ್. ಎಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡಿ, ಕರೆಂಟ್ ಇದೆ, ಯೂನಿಟ್ ಆಂಪಿಯರ್. ಒಂದು ವಿಷಯ ಗಮನಿಸಿ, ಯಾವುದೇ ಫಿಸಿಕಲ್ ಕ್ವಾಂಟಿಟಿಯ ಯೂನಿಟ್ ಒಬ್ಬ ವಿಜ್ಞಾನಿಯ ಹೆಸರಿದ್ರೆ ಆ ವಿಜ್ಞಾನಿಯ ಹೆಸರಿನ ಏಕಮಾನ ಬರೆಯುವಾಗ, ಪೂರ್ಣ ಹೆಸರು ಬರೆಯುವಾಗ ಸ್ಮಾಲ್ ಲೆಟರ್ಸ್ ಲಿಂದ ಬರೀರಿ. ಒಂದೇ ಲೆಟರ್ ಬರೆಯುವಾಗ ಕ್ಯಾಪಿಟಲ್ ಹೆಸರು. ದಯವಿಟ್ಟು ಗಮನಿಸಿ, ಇಲ್ಲಿ ನೀವು ಬರೀತಾ ಇರೋದು ವಿಜ್ಞಾನಿ ಹೆಸರಲ್ಲ, ವಿಜ್ಞಾನಿಯ ಹೆಸರಿನ ಯೂನಿಟ್. ಹಾಗೆ ನೆಕ್ಸ್ಟ್ ನೋಡಿ, ಟೆಂಪರೇಚರ್. ಇಲ್ಲೂ ಕೂಡ ವಿಜ್ಞಾನಿ ಹೆಸರು ಬರುತ್ತೆ, ಕೆಲ್ವಿನ್. ಸಿಂಬಲ್ ಕೆ. ನೆಕ್ಸ್ಟ್ ಏನಿದೆ? 1 2 3 4 5 ಆರನೇದೇನು? ಟೆಂಪರೇಚರ್ ಆಯ್ತು. ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಇದರ ಯೂನಿಟ್ ಏನಿದೆ? ಮೋಲ್. ಬಟ್ ಸಿಂಬಲ್ MOL ಇದೆ. ನೆಕ್ಸ್ಟ್ ನೋಡಿ, ಲುಮಿನಸ್ ಇಂಟೆನ್ಸಿಟಿ ಅಥವಾ ಲುಮಿನಾಸಿಟಿ ಅಂತ ಹೇಳ್ತಾರೆ. ಲುಮಿನಸ್ ಇಂಟೆನ್ಸಿಟಿ. Anybody knows the unit? ಕ್ಯಾಂಡೆಲಾ ಇದೆ. ಸೊ ನೋಡಿ, ಅಬ್ಸರ್ವ್ ಮಾಡಿ, 7 ಬೇಸ್ ಯೂನಿಟ್ಸ್ ಆಯ್ತು ನೋಡಿ. ಲೆಂತ್, ಮಾಸ್, ಟೈಮ್, ಕರೆಂಟ್, ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಾಸಿಟಿ. ಓಕೆ, 7 ಬೇಸ್ ಯೂನಿಟ್ಸ್. ನೆಕ್ಸ್ಟ್ ನೋಡಿ, ಸಪ್ಲಿಮೆಂಟರಿ ಯೂನಿಟ್ಸ್ ಅಥವಾ ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಯಾವ ಇದಾವೆ? ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಕ್ವಾಂಟಿಟಿ ಇದೆ, ಯೂನಿಟ್ ಇದೆ, ಜೊತೆಗೆ ಯೂನಿಟ್ ಸಿಂಬಲ್. ಸರಿನಾ? ಕ್ವಾಂಟಿಟಿ ಯಾವ? ಪ್ಲೇನ್ ಆಂಗಲ್ ಇದೆ. ಈ ಎರಡು ಗೋಡೆಗಳ ಮಧ್ಯೆ ಇರುವ ಕೋನ ಹೇಳಬೇಕಾದ್ರೆ ಏನಾಗುತ್ತೆ? ಪ್ಲೇನ್ ಆಂಗಲ್ ಬರುತ್ತೆ. ರೇಡಿಯನ್ ಆಗಿ ಹೇಳ್ಬೋದು.
RAD. ಅದೇ ಗೋಡೆಯ ಮೂಲೆಯ ಕೋನವನ್ನು ಹೇಳಬೇಕಾದ್ರೆ ಈಗ ಮೂರು ಗೋಡೆಯ ಮೂಲೆ ಇದೆ ಅಲ್ಲ, ಮೂಲೆಯ ಕೋನವನ್ನು ಹೇಳಬೇಕಾದ್ರೆ ಸಾಲಿಡ್ ಆಂಗಲ್ ಇದೆ, ಅದು ಯಾವುದು? ಸ್ಟೆರಿಡಿಯನ್. Okay, so these are 7 base units as well as 2 supplementary units. ಸರಿನಾ? ಈಗ ನೋಡಿ ಒಂದ್ಸತಿ ಕಾನ್ಸೆಪ್ಟ್ಗಳನ್ನು ರಿವ್ಯಾಪ್ ಮಾಡೋಣ, ಎಲ್ಲವನ್ನ ಗಮನಿಸ್ಕೊಳ್ಳಿ. ಸಮ್ಟೈಮ್ಸ್ ನಿಮಗೆ ಕೇಳ್ತಾರೆ ರೈಟ್ ಎ ನೋಟ್ ಆನ್ SI ಯೂನಿಟ್ಸ್, ಅವಾಗ ಇವೆಲ್ಲ ಕಾನ್ಸೆಪ್ಟ್ ಹೇಳಲಿಕ್ಕೆ ಬರಬೇಕು. ಮಾಡಲ ನೋಡಿ, ಈಗ ಒಂದ್ಸತಿ ಏನೇನು ಕಾನ್ಸೆಪ್ಟ್ ಲರ್ನ್ ಮಾಡಿದ್ರಿ ಮತ್ತೊಂದ್ಸತಿ ರಿಪೀಟ್ ಮಾಡಿ ರಿವ್ಯಾಪ್ ಮಾಡಿ. ಈಗ ನಾವು ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ನೋಡಿದ್ವಿ. ಫಂಡಮೆಂಟಲ್ ಕ್ವಾಂಟಿಟೀಸ್ ನಲ್ಲಿ ಏನೇನು ನೋಡಿದ್ರಿ? ಲೆಂತ್, ಮಾಸ್ ಅಂಡ್ ಟೈಮ್. ಫಂಡಮೆಂಟಲ್ ಯೂನಿಟ್ಸ್ ನಲ್ಲಿ ಏನು ನೋಡಿದ್ರಿ? ಮೀಟರ್, ಕಿಲೋಗ್ರಾಮ್, ಸೆಕೆಂಡ್. ಆಮೇಲೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ನೋಡಿದ್ವಿ. ಏನಿದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ? ನೆನಪಿದೆಯಾ? ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಏನಿದು? ದೀಸ್ ಆರ್ ದ ಕ್ವಾಂಟಿಟೀಸ್ which are expressed in terms of fundamental quantities. ಯಾವ ಕ್ವಾಂಟಿಟೀಸ್ ಅನ್ನ ಫಂಡಮೆಂಟಲ್ ಕ್ವಾಂಟಿಟೀಸ್ ಗಳ ಆಧಾರದ ಮೇಲೆ ಹೇಳಬಹುದು, ಅವು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಹಾಗಾದ್ರೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂದ್ರೆ ಏನು? ದ ಕ್ವಾಂಟಿಟೀಸ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎನಿ ಅದರ್ ಕ್ವಾಂಟಿಟೀಸ್. ಈಗ ನೋಡಿ, ಅದೇ ರೀತಿ ಇಲ್ಲೂ ಒಂದು ಡಿರೈವ್ಡ್ ಯೂನಿಟ್ಸ್ ಇದೆ. ಡಿರೈವ್ಡ್ ಯೂನಿಟ್ಸ್ ಗಮನಿಸಿ, ಏನು ಡಿರೈವ್ಡ್ ಯೂನಿಟ್ಸ್ ಅಂದ್ರೆ ಏನು? ದೀಸ್ ಆರ್, ಇವೇನಾಗಿವೆ? ದೀಸ್ ಆರ್ units of fundamental quantities ಅಷ್ಟೇ. ಕ್ಷಮಿಸಿ, these are units of derived quantities. ನೋಡ್ತೀರಾ ಇನ್ನೊಮ್ಮೆ? what are derived physical quantities? These are the quantities which are expressed in terms of fundamental quantities. What are the derived units? These are the units of derived physical quantities. ಸರ್, ಏನಾದರೂ ಉದಾಹರಣೆಗಳಿದೆಯಾ ಇದಕ್ಕೆ? ಇದೆಯಲ್ಲ ಉದಾಹರಣೆ ನೋಡಿ ಹೇಗೆ. ಡಿರೈವ್ಡ್ ಕ್ವಾಂಟಿಟಿ ಒಂದ್ ಕಡೆ, ಡಿರೈವ್ಡ್ ಬರೀ ಕ್ವಾಂಟಿಟಿ ಅಲ್ಲ, ಮೆಜರಬಲ್ ಕ್ವಾಂಟಿಟಿ ಅಲ್ಲ ಇದು, ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಸರಿನಾ? ಆಮೇಲೆ ಡಿರೈವ್ಡ್ ಯೂನಿಟ್. ನೋಡಿ ಹೇಗಿದೆ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆಗಿ ಏರಿಯಾ ಇದೆ. ಡಿರೈವ್ಡ್ ಯೂನಿಟ್ ಏನು? ಮೀಟರ್ ಸ್ಕ್ವೇರ್. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆಗಿ ವಾಲ್ಯೂಮ್ ಇದೆ. ಯೂನಿಟ್ ಏನು? ಮೀಟರ್ ಕ್ಯೂಬ್. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆಗಿ ಡೆನ್ಸಿಟಿ ಇದೆ. ಡೆನ್ಸಿಟಿ ಅಂದ್ರೆ ಏನಾಗುತ್ತೆ? ಸಾಮಾನ್ಯವಾಗಿ ಸಾಂದ್ರತೆ ಅಂತ ಓದ್ತೀರಾ ಕನ್ನಡದಲ್ಲಿ. ಡೆನ್ಸಿಟಿ ಅಂದ್ರೆ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇದೆ. ಯೂನಿಟ್ ಏನಾಗುತ್ತೆ? ಕೆಜಿ ಮೀಟರ್ ಕ್ಯೂಬ್. ಆಮೇಲೆ ವೆಲಾಸಿಟಿ, ವೇಗ ಅಂತ ಓದಿದ್ದೀರಾ, ಮೀಟರ್ ಪರ್ ಸೆಕೆಂಡ್. ನೋಡಿ, ಇವೆಲ್ಲ ಡಿರೈವ್ಡ್ ಕ್ವಾಂಟಿಟೀಸ್ ಆಗುತ್ತೆ, ಜೊತೆಗೆ ಡಿರೈವ್ಡ್ ಯೂನಿಟ್ಸ್ ಕೂಡ. ನೆಕ್ಸ್ಟ್ ವೇಗೋತ್ಕರ್ಷ ಇದೆ, ಎಕ್ಸಲರೇಷನ್ ಅಂತ ಹೇಳ್ತೇವೆ. ಎಕ್ಸಲರೇಷನ್ ಯೂನಿಟ್ ಏನಿದೆ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನಂತರ ಫೋರ್ಸ್ ಅಂತ ಹೇಳ್ತೇವೆ, ಬಲ. ಬಲದ ಯೂನಿಟ್ ಏನಿದೆ? ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ಹೀಗೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನುವ ಕಾನ್ಸೆಪ್ಟ್ ಆಯಿತು, ಡಿರೈವ್ಡ್ ಯೂನಿಟ್ಸ್ ಆಯಿತು, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆಯಿತು, ಫಂಡಮೆಂಟಲ್ ಯೂನಿಟ್ಸ್ ಆಯಿತು. ನೆನಪಿದೆಯಾ? ವಾಟ್ ಆರ್ ಫಂಡಮೆಂಟಲ್ ಯೂನಿಟ್ಸ್? ಮೀಟರ್, ಕಿಲೋಗ್ರಾಮ್ ಅಂಡ್ ಸೆಕೆಂಡ್. ಅದಾದ ನಂತರ ಯೂನಿಟ್ ಅಂತ ಕಾನ್ಸೆಪ್ಟ್ ನೋಡ್ತೀವಿ.
ಎ ಸ್ಟ್ಯಾಂಡರ್ಡ್ ಚೋಸನ್ ಟು ಮೆಜರ್ ಎನಿ ಫಿಸಿಕಲ್ ಕ್ವಾಂಟಿಟಿ. ಏನೇನು ಕ್ಯಾರೆಕ್ಟರಿಸ್ಟಿಕ್ ಯೂನಿಟಿಗೆ ಹೊಂದಿರಬೇಕು ಅದೇ ಇಟ್ ಶುಡ್ ಬಿ ವೆಲ್ ಡಿಫೈನ್ಡ್, ಇಟ್ ಶುಡ್ ಬಿ ಈಸಿಲಿ accessible. ಹಾಗೆ ನೀವು ನೋಡ್ತಾ ಹೋಗ್ರಿ. ನಂತರ ಯಾವ ಪದ್ಧತಿಗಳಿದ್ದವು, FKS ಪದ್ಧತಿ ಇತ್ತು, CGS ಪದ್ಧತಿ ಇತ್ತು, FPS ಪದ್ಧತಿ ಇತ್ತು. ಆದರೆ ಈಗ ನಾವು ಬಳಸ್ತಕ್ಕಂಥ ಯಾವ ಪದ್ಧತಿ ಇದೆ, SI ಸಿಸ್ಟಮ್ ಇದೆ. ಸೊ ಅದು ಆಲ್ರೆಡಿ ಈಗ ನಾವು ಅದ್ರ ಬಗ್ಗೆ ವಿಸ್ತಾರವಾಗಿ ಗಮನಿಸ್ತೇವೆ.